ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಣ್ಣ ಅಣ್ಣ ಬಲವಂತವಾಗಿ ಅವಳ ಜೊತೆ ಬಾಳ ಯೋಚನೆ ನಿನಗೆ ಯಾಕೋ ಬಂತು? ಜಾನ್ವಿ ಏನ್ ಮಾತಾಡ್ತಿದ್ಯಾ? ಅಲ್ಲ, ಅವಳಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ, ಕಾಳಜಿ ಇಲ್ಲ, ಗೌರವ ಅಂತೂ ಎಳ್ಳಷ್ಟು ಇಲ್ಲ. ಮತ್ ಯಾಕೋ ನೀನ್ ಅವಳ ಜೊತೆ ಬಾಳ್ಬೇಕು? ಜಾನ್ವಿ ಮೊದ್ಲೇ ನನ್ನ ತಲೆ ಕೆಟ್ಟೋಗಿದೆ, ಇನ್ನ ಏನೇನೋ ಮಾತಾಡಿ ತಲೆ ಕೆಡಿಸ್ಬೇಡ. ಹೋಗಿ ನಿನ್ ಕೆಲಸ ಮಾಡ್ಕೋ. ಅಣ್ಣ, ತಲೆ ಕೆಟ್ಟಾಗ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಗೊತ್ತಾಗಲ್ಲ. ಅದಕ್ಕೆ ಆ ವಿಷಯದಲ್ಲಿ ನಿನಗೆ ಹೆಲ್ಪ್ ಮಾಡೋದಕ್ಕೆ ನಾನು ಇರ್ತೀನಿ. ಸ್ವಲ್ಪ ಯೋಚನೆ ಮಾಡೋಣ. ಅವಳು ನಿನ್ ಜೊತೆ ಬಾಳೋದಕ್ಕೆ ಇಷ್ಟ ಇದ್ದಿದ್ರೆ ಅವಳು ನಿನಗೆ ಪ್ರಾಬ್ಲಮ್ ಮಾಡ್ತಾ ಇದ್ಲಾ? ನಿನಗೆ ಬೇಡದೇ ಇರೋ ವಿಷಯನ ಪದೇ ಪದೇ ಕೆದಕಿ ನಿನ್ ಮನ್ಸಿಗೆ ನೋವು ಮಾಡ್ತಾ ಇದ್ಲಾ? ಅವಳಿಗೆ ನಿನ್ ಮೇಲೆ ಯಾವ ಪ್ರೀತಿನೂ ಇಲ್ಲ, ಕನ್ಸನೂ ಇಲ್ಲ. ಅವಳು ನಿನ್ ಮನ್ಸಿಗೆ ನೋವಾಗುತ್ತೆ ಅನ್ನೋ ಕಾಳಜಿನೂ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ಅವಳ ಬಗ್ಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ಯಾ? ಜಾನ್ವಿ, ಯಾರ ಬಗ್ಗೆ ಟೆನ್ಷನ್ ತಗೋಬೇಕು, ಯಾರ ಬಗ್ಗೆ ಟೆನ್ಷನ್ ತಗೋಬಾರ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ಹೇಳ್ಸ್ಕೋಬೇಕಾಗಿಲ್ಲ. ಅಣ್ಣ, ಒಂದ್ ನಿಮಿಷ ನನ್ನ ಮೇಲೆ ರೇಗಿ ನನ್ನ ಮೇಲೆ ಕೈ ಮಾಡೋದಕ್ಕೂ ಮುಂಚೆ ನಾನು ಏನ್ ಹೇಳ್ತೀನೋ ಪೂರ್ತಿಯಾಗಿ ಕೇಳಿಸ್ಕೊಂಡ್ಬಿಡು. ಅಮ್ಮ ಇವತ್ತು ನಿನ್ ಕೈಲಿ ತಾಳಿ ಕಟ್ಟಿಸ್ತೀನಿ ಅಂತ ಅವಳಿಗೆ ಹೇಳಿದ್ರಲ್ವಾ? ಈ ವಿಷಯ ಅವಳಿಗೆ ಗೊತ್ತಿತ್ತು ತಾನೆ? ನೀನ್ ಆಫೀಸಿಂದ ಬೇಗ ಬರ್ತೀಯ ಅಂತ ಗೊತ್ತಿದ್ದು ಕೂಡ ಅವಳು ಮನೆಯಿಂದ ಆಚೆ ಹೋಗ್ತಾಳೆ ಅಂತಂದ್ರೆ ಅದ್ರ ಅರ್ಥ ಏನು? ನಿನ್ ಜೊತೆ ಬಾಳೋದಕ್ಕೆ ಇಷ್ಟ ಇಲ್ಲ ಅಂತ ತಾನೆ? ಏನು ಇಲ್ದವಳನ್ನ ಪಡ್ಕೊಳ್ಳೋದಕ್ಕೆ ನೀನ್ ಯಾಕಣ್ಣ ಪ್ರಯತ್ನ ಪಡ್ತಿದ್ಯಾ? ಇವಾಗ ಅವಳು ಆಚೆ ಹೋಗಿರೋದು ನನಗೆ ಎರಡು ಅರ್ಥ ಕೊಡ್ತಾ ಇದೆ. ಒಂದು, ನೀನು ನಿನ್ ಜೊತೆಗಿರೋ ಸಂಬಂಧ ಅವಳಿಗೆ ದೊಡ್ಡದೇ ಅಲ್ಲ, ನಿನಗಿಂತ ದೊಡ್ಡದು, ನಿನಗಿಂತ ಮುಖ್ಯವಾದ ಅವಳಿಗೆ ಇನ್ನೊಂದಿದೆ, ಅದು ಅವಳ ತಮ್ಮನ ವಿಷಯ. ಹಾಗೆ ಎರಡನೇದು, ಅವಳ ತಮ್ಮ ಸತ್ತೋದ ವಿಷಯದಲ್ಲಿ ಅವಳು ಯಾರನ್ನು ಸುಮ್ಮನೆ ಬಿಡಲ್ಲ. ಅಕಸ್ಮಾತ್ ನಾಳೆ ನೀನೇನಾದ್ರೂ ಅವಳ ತಮ್ಮನ ವಿಷಯಕ್ಕೆ ಹೋಗ್ಬೇಡ ಅಂತ ತಡೆದ್ರೆ ಐ ಥಿಂಕ್ ಅವಳು ನಿನ್ ವಿರುದ್ಧನೂ ತಿರುಗಿ ಬೀಳ್ತಾಳೆ. ದಿಸ್ ಇಸ್ ಫಾರ್ ಶೋರ್. ಜಾನ್ವಿ, ನಾನ್ ಸೆನ್ಸರ ಮಾತಾಡ್ಬೇಡ. ಅವಳು ನನ್ನ ವಿರುದ್ಧ ತಿರುಗಿ ಬೀಳೋದಾಗಿದ್ದರೆ ಯಾವಾಗಲೂ ತಿರುಗಿ ಬೀಳ್ತಾ ಇದ್ರು. ಇಷ್ಟು ದಿನ ವೆಯ್ಟ್ ಮಾಡ್ತಾ ಇರಲಿಲ್ಲ. ಹೌದು, ಅವ್ರ ಕೋಪ ಮಾಡ್ಕೋತಾರೆ, ನಾನನ್ನ ತಡ್ಕೋತೀನಿ. ಅವ್ರು ನನ್ನ ವಿರುದ್ಧ ಹೋಗಲ್ಲ. ನೋವು ಅನ್ನೋದು ಅವ್ರನ್ನ ಆ ರೀತಿ ರಿಯಾಕ್ಟ್ ಮಾಡೋ ಹಾಗೆ ಮಾಡ್ತಾ ಇದೆ ಅಷ್ಟೇ. ನನಗೆ ಹಾಗೆ ಅನ್ನಿಸ್ತಾ ಇಲ್ಲ ಅಣ್ಣ. ಮೋಸ್ಟ್ಲಿ ಅವಳು ನಿನ್ನ ವಿರುದ್ಧ ಹೋಗೇ ಹೋಗ್ತಾಳೆ. ನೋ, ಹೋಗಲ್ಲ. ನೀನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅದು ಹೇಳ್ತಾನೆ. ನೀನು ಕೆಲಸ ಮಾಡ್ಕೊ ಹೋಗು. ನಾನು ಹೇಳಾಯ್ತು, ಈಗ ನೀನು ಯೋಚನೆ ಮಾಡೋ ಟೈಮ್ ಬಂತು. ಯೋಚನೆ ಮಾಡಿ. ಸುಮಾ, ನೀನು ರಾಜೇಶನ್ಗೆ ನ್ಯಾಯ ಸಿಗ್ಬೇಕು ಅಂತ ಅನ್ಕೊಂಡಿರೋದು ತಪ್ಪಲ್ಲ, ಸರಿನೇ. ಆದ್ರೆ ನೀನ್ ಯಾರ್ಯಾರ ಮಾತನ್ನು ನಂಬೋದಕ್ಕಿಂತ ನೇರವಾಗಿ ತೀರ್ಥನ್ ಹತ್ರ ಮಾತಾಡು. ನೀನ್ ನನಗ್ ಹೇಗ್ ಹೇಳಿದ್ಯೋ ಹಾಗೆ ಅವನ್ಗೂ ಹೇಳು, ಅರ್ಥ ಮಾಡಿಸು. ನಿಮ್ಗೇನ್ ಅನ್ಸುತ್ತಕ್ಕ? ನಾನು ಸಾಹೇಬ್ರ ಹತ್ರ ಹೇಳಿಲ್ಲ ಅಂತ ಅನ್ಕೊಂಡಿದ್ದೀರಾ? ಇದಕ್ಕಿಂತ 10 ಪಟ್ಟು ಹೇಳಿದ್ದೀನಕ್ಕ. ಗೋಳಾಡಿದ್ದೀನಿ, ಕಣ್ಣೀರು ಹಾಕಿದ್ದೀನಿ, ಕೈ ಮುಗ್ದು ಬೇಡ್ಕೊಂಡಿದ್ದೀನಿ. ಅಷ್ಟೇ ಹೇಳಿದ್ಮೇಲೂ ತೀರ್ಥ ನಿನ್ ಮಾತು ಕೇಳ್ತಿಲ್ವಾ? ಓ, ಹಾಗಿದ್ರೆ ತೀರ್ಥನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇರೆನೇ ಸ್ಟೋರಿ ಇದೆ. ತೀರ್ಥ ಯಾಕೆ ಈ ವಿಷಯನ ಸೀರಿಯಸ್ ಆಗಿ ತಗೋತಿಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತ ನಿನ್ಗೇನಾದ್ರೂ ಗೊತ್ತಿದ್ಯಾ ಸುಮಾ? ಇಲ್ಲ ಅಕ್ಕ, ಆದ್ರೆ ಹೋದ್ ಸರಿ ರಾಜೇಶನ್ ಕೊಲೆ ಬಗ್ಗೆ ಪ್ರಶ್ನೆ ಮಾಡಿದಾಗ ತುಂಬಾ ಕೋಪ ಮಾಡ್ಕೊಂಡ್ರು. ನಾನೇನು ಪ್ರಯತ್ನ ಪಡ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಬನ್ನಿ ನನ್ನ ಜೊತೆ ಅಂತ ಪಕ್ಷದ ನಾಯಕರ ಹತ್ರ ಕರ್ಕೊಂಡು ಹೋದ್ರು ಅಕ್ಕ. ಅಲ್ಲಿ ನೋಡಿದ್ರೆ ನಾಯಕರು ನನಗೆ ಕೋಪ ಬರೋ ಹಾಗೆ ಮಾತಾಡಿದ್ರು. ರಾಜೇಶ ನಮ್ಮ ಪಕ್ಷದ ಕಾರ್ಯಕರ್ತ, ಅವನ್ ಕೊಲೆಯಲ್ಲಿ ನಮ್ ಪಕ್ಷದವ್ರದೇ ಸಂಚಿದೆ ಅಂತ ಮಾಹಿತಿಗಳಿಂದ ತಿಳಿದು ಬಂದಿದೆ. ಒಂದ್ ವೇಳೆ ಅದೇ ನಿಜ ಆಗಿದ್ರೆ ನಮ್ ಪಕ್ಷದ ಹೆಸರು ಹಾಳಾಗುತ್ತೆ ಅಂತ ಏನೇನೋ ಮಾತಾಡಿದ್ರು. ನನಗಂತೂ ತುಂಬಾ ಕೋಪ ಬಂತು ಅಕ್ಕ. ನಿಮ್ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ನನ್ನ ತಮ್ಮನ ಸಾವನ್ನ ನಾನು ಮರ್ತು ಬಿಡ್ಲಾ? ನನ್ನ ತಮ್ಮನ ಸಾವಿಗೆ ನ್ಯಾಯ ಸಿಗ್ಬಾರ್ದ ಅಂತ ತುಂಬಾ ಒರಟಾಗಿ ಮಾತಾಡ್ಬಿಟ್ಟೆ ಅಕ್ಕ. ಅಷ್ಟೇ ಅಲ್ಲ, ಈ ವಿಷಯವಾಗಿ ನಾನು ಹೋರಾಡ್ತೀನಿ ಅಂತ ಎಚ್ಚರಿಕೆನೂ ಕೊಟ್ಟು ಬಂದಿದ್ದೀನಿ. ಹೋರಾಡ್ತೀನಿ ಅಂದ್ರೆ ಧರಣಿ ಕೂರ್ತೀನಿ ಅಂತನಾ? ಹೌದಕ್ಕ, ನನ್ನ ತಮ್ಮನ ಸಾವಿಗೆ ಯಾರೇ ಕಾರಣ ಆಗಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟೇ. ಒಂದ್ಸಲಿ ನನ್ಗದ್ ಯಾರು ಅಂತ ಗೊತ್ತಾದ್ರೆ ಸಾಕು, ಅವ್ರಿಗೆ ಶಿಕ್ಷೆ ಆಗೋವರೆಗೂ ನಾನು ಬಿಡಲ್ಲ. ಅಬ್ಬಾ, ಇವರಿಬ್ರ ಮಧ್ಯ ಬೆಂಕಿ ಹಚ್ಚೋದಕ್ಕೆ ಇದಕ್ಕಿಂತ ದೊಡ್ಡ ವಿಷಯ ಇನ್ನೇನ್ ಬೇಕು? ಸರಿ ಸುಮ್ಮ, ಈಗ ನೀನ್ ನನ್ನ ತಂಗಿ ಅಂದ್ಮೇಲೆ ರಾಜೇಶ ನನ್ನ ತಮ್ಮ ಅಲ್ವಾ? ರಾಜೇಶನ್ ಸಾವ್ಗೆ ನ್ಯಾಯ ಸಿಗ್ಲೇಬೇಕು. ಈ ವಿಚಾರವಾಗಿ ನಾನು ತೀರ್ಥನ್ ಹತ್ರ ಮಾತಾಡ್ತೀನಿ. ಅವನು ಏನ್ ಹೇಳ್ತಾನೆ ಅಂತ ಕೇಳಿ ಆಮೇಲೆ ನಾವಿಬ್ರು ಒಂದು ನಿರ್ಧಾರಕ್ಕೆ ಬರೋಣ.
ಸುಮಾ, ರಾಜೇಶನ್ ಕೊಲೆಗಾರನ ಹುಡುಕೋದ್ರಲ್ಲಿ ಅಬ್ಬಾ, ಈ ಸುಮನಾನು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ಪಸರಿ ಹೆಣ್ಮಗು ಬೇರೆ, ಖಾಲಿ ಹೊಟ್ಟೆಲಿದ್ರೆ ಹೆಂಗೆ? ಸಾಲದಕ್ಕೆ ಮಳೇಲಿ ಬೇರೆ ನೆನ್ಕೊಂಡ್ಬಂದಿದ್ದೀವಿ ಅಂದರೆ ಏನಾದರೂ ನೆಗಡಿ ಶೀತ ಆದರೆ ಯಾರು ಜವಾಬ್ದಾರಿ? ಬೊದ್ದುನಾದರೂ ಮನೇಲಿ ಇದ್ದಿದ್ರೆ ಅಟ್ಲೀಸ್ಟ್ ಶುಂಠಿ ಕಷಾಯ ಮಾಡಿಕೊಟ್ಟಿರೋಳು, ಇಲ್ಲ ಕೊನೆ ಪಕ್ಷ ಬಿಸಿನೀರಿಗೆ ಒಂದು ಚಿಟಿಕೆ ಅರಿಶಿಣನಾದರೂ ಹಾಕ್ಕೊಟ್ಟಿರೋಳು. ಇರಲಿ. ಅಪ್ಪ, ಏನಪ್ಪ? ಏನ್ ಮಾಡ್ತಾ ಇದ್ದೀರಾ? ನಾನೇನು ಮಾಡ್ತಾ ಇದ್ದೀನಿ? ಅಲ್ಲ, ಇಷ್ಟೊತ್ತಲ್ಲಿ ಅಡುಗೆ ಮನೇಲಿ ಇದ್ರಲ್ಲ. ರಾತ್ರಿ ಹೊತ್ತು ಹಾಲು ಕುಡಿಲಿಲ್ಲ ಅಂದರೆ ನಿದ್ದೆ ಬರಲ್ಲ ಕಣೋ. ಸಾಲಕ್ಕೆ ನಿಮ್ಮ ಅಮ್ಮ ಬೇರೆ ಮನೆಯಲ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಬರಬೇಕಾದ್ರೆ ಅವಳು ನೆನ್ಕೊಂಬರ್ತಾಳೆ. ಅವಳಿಗೊಂದು ಲೋಟ ಹಾಲು, ನನಗೊಂದು ಲೋಟ ಹಾಲು ಮಾಡ್ಕೊಳ್ಳೋಣ ಅಂತ ಬಂದೆ. ಇಷ್ಟೊತ್ತಲ್ಲಿ ಸಾಧನನ್ನು ಕರೆದು ಬಿಸಿ ಮಾಡಿಕೊಡು ಅಂತ ಹೇಳೋದು ಚೆನ್ನಾಗಿರಲ್ಲ. ಇನ್ನೇನು ನಿನ್ನ ತಂಗಿ ವಿಷಯ ಗೊತ್ತೈತಲ್ಲ, ಅವಳು ಅಡುಗೆ ಮನೆ ಕಡೆ ತಲೆನೂ ಹಾಕೊಂಡು ಮಲ್ಕೊಂಡಿಲ್ಲ. ಅದಕ್ಕೇ ನಾನೇ ಬಿಸಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ. ಬನ್ನಿ ಈ ಕಡೆ, ನಾನೇ ಮಾಡ್ಕೊಡ್ತೀನಿ. ನೀನು ಮಾಡ್ಕೊಡ್ತೀಯಾ? ಏನೇನು ಮಾಡ್ತೀಯೋ? ಅಪ್ಪ, ಸಣ್ಣ ಪುಟ್ಟ ಕೆಲಸಗಳೆಲ್ಲ ನಾನು ಮಾಡ್ತೀನಿ. ಕಾಫಿ ಮಾಡೋದು, ಟೀ ಮಾಡೋದು, ಅನ್ನ ಮಾಡೋದು, ಒಗ್ಗರಣೆ ಹಾಕೋದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತೀನಪ್ಪ. ಸರಿ ಮಾಡು. ತೀರ್ಥ, ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಏನೋ ಬೇಜಾರು ಮಾಡ್ಕೋಬೇಡ. ಎಲ್ಲರ ಮುಂದೆನೋ ನೀನು ಹೆಂಡತಿ ಮೇಲೆ ರೇಗಿದೆ ಅಂತ ನಿನ್ಗೇನಾದ್ರೂ ಕೋಪ ಬಂತೇನೋ? ಮಾತುಗನ್ನಪ್ಪ. ಏನಪ್ಪ, ವಿಷಯ ಇದ್ದಿದ್ದಕ್ಕೆ ತಾನೇ ನೀವು ಮಾತಾಡಿದ್ದು, ಅದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಅವ್ರು ಹೋಗಿದ್ಕೂ ಕಾರಣ ಇತ್ತು. ಆ ಕಾರಣ ತಪ್ಪಾಗಿರ್ಬೋದು, ಬಟ್ ಅವ್ರ ಪಾಯಿಂಟ್ ಎಲ್ಲ ಸರಿ ತಪ್ಪ. ಅಪ್ಪ, ಹಾಲ್ಗೇನಾದ್ರು ಹಾಕ್ಬೇಕಾ? ಸ್ವಲ್ಪ ಶುಂಠಿ ಜಜ್ಜಿ ಹಾಕೋ. ಆಹಾ, ನನ್ನ ಮಗನೇ, ತಪ್ಪಾಗಿದ್ರು ಹೆಂಡತಿನ ಎಷ್ಟು ಚೆನ್ನಾಗಿ ವಹಿಸ್ಕೊತೀಯೋ. ನಿಜವಾದ ಗಂಡ ಅಂದ್ರೆ ನೀನೇ ಕಣೋ. ತೀರ್ಥ, ಸುಮನನ್ ಹತ್ರ ಏನ್ ಮಾತಾಡ್ದೆ ಅಂತ ಕೇಳಲ್ವಾ? ನಂಗೆ ಗೊತ್ತು ಅದಕ್ಕೆ. ಅವ್ರೇನೇ ಮಾತಾಡಿದ್ರು ಎಲ್ಲ ರಾಜೇಶನ್ ವಿಷಯಕ್ಕೆ ಬಂದು ನಿಲ್ಲುತ್ತೆ ಅಂತ. ರಾಜೇಶನ್ ಕೊಲೆಗಾರನ ಕಂಡಿಡಿಯೋ ಹಠಕ್ಕೆ ಬಂದು ನಿಲ್ತಾರೆ. ಇಷ್ಟೆಲ್ಲ ಗೊತ್ತಿದ್ರು ನೀನ್ ಯಾಕೆ ತೀರ್ಥ ಇದನ್ನ ಸೀರಿಯಸ್ ಆಗಿ ತಗೋತಾ ಇಲ್ಲ? ಅದಕ್ಕೆ ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಸಮಸ್ಯೆಗಳು ಬಗೆಹರಿದು ಬಿಡಲ್ಲ. ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸುಲಭ ದಾರಿ ಕಂಡಿಡೋದಕ್ಕೆ ಮಾತ್ರ ಅಧಿಕಾರ ಸಹಾಯ ಮಾಡುತ್ತೆ. ಇವಾಗ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ರೂ ಅದಕ್ಕೆ ಟೈಮ್ ಬೇಕಲ್ವಾ? ಅದಕ್ಕೆ ವೆಯ್ಟ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ತೀರ್ಥ, ನಿನಗೆ ಗೊತ್ತು, ಇದು ಅವಶ್ಯಕತೆಗಿಂತ ಹೆಚ್ಚು ಸಮಯ ತಗೋತಾ ಇದೆ. ಬಹುಶಃ ಸುಮಂಗೆ ಅಷ್ಟು ಕಾಯೋ ಪೇಷನ್ಸ್ ಇಲ್ಲ ಅಂತ ಅನ್ಸುತ್ತೆ. ಸಾರಿ ಅದಕ್ಕೆ, ಅವ್ರ ಅವಸರಕ್ಕೆ ನನ್ನ ಕೆಲಸ ಮಾಡೋಕ್ಕಾಗಲ್ಲ. ಹಾಗೆ ಮಾಡದೆ ಹೋದ್ರೆ ನಾಳೆ ನಿನಗೆ ತೊಂದರೆ ಆಗುತ್ತೆ. ಅದಕ್ಕೆ ಹೌದು ತೀರ್ಥ, ನಾನ್ ಸುಮನನ್ ಹತ್ರ ಮಾತಾಡುವಾಗ ರಾಜೇಶನ್ ಕೊಲೆ ವಿಚಾರ ಮಾತಾಡಿದ್ರೆ ತೀರ್ಥಂಗ್ ಹರ್ಟ್ ಆಗುತ್ತೆ ಅಂತಂದೆ. ಅದನ್ನ ಮರ್ತು ಬಿಡು ಅಂತಂದೆ. ಆದ್ರೆ ಅವಳು ಮರೆಯೋದಕ್ ಸಾಧ್ಯನೇ ಇಲ್ಲ. ಈ ವಿಚಾರದಲ್ಲಿ ಯಾರೇ ಅಡ್ಡ ಬಂದ್ರು ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತಂದ್ಲು. ಇನ್ನು ಲೇಟ್ ಆಯ್ತು ಅಂದ್ರೆ ನಾನು ನನ್ನ ತಮ್ಮನ ಕೊಲೆಗಾರನ್ನ ಹುಡುಕಿ ಅಂತ ಧರಣಿ ಕೂರ್ತೀನಿ ಅಂತಂದ್ಲು. ರಾಜೇಶನ್ ವಿಚಾರವಾಗಿ ಅವಳು ತುಂಬಾ ಸೀರಿಯಸ್ ಆಗಿದ್ದಾಳೆ, ಅಷ್ಟೇ ಅಗ್ರೆಸಿವ್ ಆಗಿದ್ದಾಳೆ ಕೂಡ. ನಾನು ಯಾರ ಮಾತನ್ನು ಕೇಳಲ್ಲ, ನಾನು ಯಾರನ್ನೂ ಬಿಡಲ್ಲ, ನನ್ನ ತಮ್ಮನ ಕೊಲೆ ಕಾರಣ ಆದವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ಶಿಕ್ಷೆ ಕೊಡಿಸ್ತೀನಿ ಅಂತ ಕಟ್ಟಿ ಮುರಿದಾಗ ಹೇಳ್ಬಿಟ್ಲು. ಅವಳ ಮಾತಿನ ಅರ್ಥ ಹೇಗಿತ್ತು ಅಂದ್ರೆ, ಈ ವಿಚಾರದಲ್ಲಿ ನೀನ್ ತಡ ಮಾಡಿದ್ರೆ ನಿನ್ನ ವಿರುದ್ಧನೂ ತಿರುಗಿ ನಿಲ್ಲೋದಕ್ಕೆ ಯೋಚನೆ ಮಾಡಲ್ಲ ಅನ್ನೋ ಹಾಗಿತ್ತು. ನಾನು ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ. ತೀರ್ಥ, ಒಂದ್ ನಿಮಿಷ. ನೀನ್ ಹೋಗಿ ಈಗ ಅವಳ ಹತ್ರ ಕೋಪದಲ್ಲಿ ಮಾತಾಡೋದು, ನಿಮ್ಮಿಬ್ರ ಮಧ್ಯೆ ಮಾತಿಗೆ ಮಾತು ಬೆಳೆಯೋದು ನಿಮ್ಮ ಸಂಬಂಧನ ಇನ್ನಷ್ಟು ಹಾಳು ಮಾಡುತ್ತೆ. ಅದಕ್ಕೆ ನಾನು ಅವ್ರ ಜೊತೆ ಜಗಳ ಮಾಡಲ್ಲ, ಅವ್ರ ಜೊತೆ ಮಾತಾಡಿ ಅರ್ಥ ಮಾಡಿಸ್ತೀನಿ. ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಅವಳಿರ್ಬೇಕಲ್ಲ ತೀರ್ಥ. ನಿನಗೆ ಗೊತ್ತು, ಸುಮಾ ನಿನ್ನ ಮದ್ವೆ ಆದ್ಮೇಲೆ ಅವಳಿಗೆ ಮುಂಚಿನ ಹಠ ಇಲ್ಲ, ಸಮಾಧಾನವಾಗಿದ್ದಾಳೆ. ನಿನ್ನ ಹಿಂದಿನ ದಿನಗಳನ್ನ ನೆನ್ಪು ಮಾಡ್ಕೋ ತೀರ್ಥ. ಅವಳು ಹೇಗೆಲ್ಲ ಧರಣಿ ಕೂರ್ತಿದ್ಲು ಅಂತ ನಿನಗೆ ನೆನಪಾಗುತ್ತೆ. ಅವಳು ಏನೇ ಕೆಲಸ ಮಾಡೋದಿದ್ರು ಪ್ರೊಟೆಸ್ಟ್ ಮಾಡಿ ಗೆಲ್ತಾ ಇದ್ಲು. ಈಗಲೂ ಕೂಡ ಪ್ರೊಟೆಸ್ಟ್ ಕೂತ್ಲು ಅಂತಾದ್ರೆ ಅದು ದೊಡ್ಡ ನ್ಯೂಸ್ ಆಗುತ್ತೆ. ಆಮೇಲೆ ಅದು ನಿನಗೆ ಸಮಸ್ಯೆ ತಂದಿಡೋದಂತೂ ಸುಳ್ಳಲ್ಲ.
ಇಷ್ಟಕ್ಕೂ ಅವಳು ಏನು ಕೇಳ್ತಿದ್ದಾಳೆ ತೀರ್ಥ? ಅವಳು ಕೇಳ್ತಿರೋದ್ರಲ್ಲಿ ತಪ್ಪೇನಿಲ್ವಲ್ಲ. ತಮ್ಮನ್ ಕೊಲೆ ಆಗಿದೆ, ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸಿ ಅಂತ ಕೇಳ್ತಾ ಇದ್ದಾಳೆ. ನನಗೂ ಏನು ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ನೋಡು ತೀರ್ಥ, ಐ ಆಮ್ ಯುವರ್ ವೆಲ್ ವಿಶರ್. ನಿನಗೆ ಒಳ್ಳೇದಾಗ್ಲಿ ಅಂತಾನೆ ನಾನು ಬಯಸ್ತೀನಿ, ಅದು ನಿನಗೂ ಗೊತ್ತು. ಆದರೆ ಈ ವಿಷಯವಾಗಿ ನೀನು ಯಾಕೆ ಸೀರಿಯಸ್ ಆಗಿ ಮುಂದುವರಿತಿಲ್ಲ ಅನ್ನೋದನ್ನ ನನಗೆ ಹೇಳಿದ್ರೆ ನಾನು ನಿನಗೆ ಸಹಾಯ ಮಾಡ್ಬೋದು. ಈ ಸಂಚಿನ ಹಿಂದೆ ನಾನಿದ್ದೀನಿ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಅಪ್ಪ ಯಾರೂ ಇಲ್ಲ, ಬೇಗ ಹಾಲು ಕೊಟ್ಟು ಬರಬೇಕು. ಸುಮಾ, ಅಯ್ಯೋ ನಿಧಾನಕ್ಕೆ ಮಗ, ನಿಧಾನಕ್ಕೆ. ಅಳ್ತಾ ಇದ್ಯಪ್ಪ? ಇಲ್ಲ ಮಾವ, ಕೂತ್ಕೋ. ಪರವಾಗಿಲ್ಲ ಮಾವ. ಕೂತ್ಕೋ ಮಗ, ಕೂತ್ಕೋಪ್ಪ. ಎಲ್ಲರ ಎದುರುಗಡೆ ನೀನ್ ಬೈದೆ ಅಂತ ಕೋಪನ? ಏನ್ ಮಾಡ್ತೀಯ ಮಗ, ಪರಿಸ್ಥಿತಿ ಹಂಗಿತ್ತು. ನೀನ್ ಬೈದಿದ್ದಕ್ಕೆ ನಿನ್ ಮೇಲೆ ದ್ವೇಷ ಇದೆ ಅಂತ ಅಲ್ಲ, ಈ ಅಮೃತ ಸತ್ಯವಾಗ್ಲೂ ಹೇಳ್ತೀನಿ, ನಿನ್ ಮೇಲಿರೋ ಪ್ರೀತಿಗೆ ಕಾಳಜಿಗೋಸ್ಕರ ಬೈದೆ ಅಷ್ಟೇ. ಎಲ್ಲರ ಎದುರುಗಡೆ ಬೈದ್ಬಿಟ್ನಾ? ನನ್ನ ರೂಮಲ್ಲಿ ಹೋಗಿ ನಾನು ಒಬ್ಬನೇ ಎಷ್ಟು ಹತ್ತಿದ್ದೀನಿ ಗೊತ್ತಾ? ಅದಕ್ಕೆ ಯಾರಿಗೂ ಗೊತ್ತಾಗದ್ ಬೇಡ ಅಂತ ಮುಖ ತೊಳ್ಕೊಂಬಂದೆ. ಮಾವ, ನೀವು ನಿಜವಾಗ್ಲೂ ನನ್ನ ಬೈದಿದ್ರು ನನ್ ಬೇಜಾರ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಮಾಡಿದ ತಪ್ಪಲ್ವಾ ಮಾವ? ತಪ್ಪು ಮಾಡಿದ್ರೆ ಬೈಯೋಕೆ ನಿಮ್ಗೆ ಹಕ್ಕಿದೆ ಅಲ್ವಾ? ಛೆ, ನೀನ್ ನನ್ನ ಬಂಗಾರದಂತ ಮುದ್ದಿನ ಸೊಸೆ, ನೀನ್ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಕಣೋ. ಮಾವ, ನೋಡು ಮಗಳೇ, ನಿನ್ನೊಳಗಡೆ ಇರೋ ನೋವು ನಿನ್ನೊಬ್ಬಳಿಗೆ ಮಾತ್ರ ಗೊತ್ತು. ಬೇರೆಯವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡು. ನಾವೇನೋ ಬಾಯಿ ಚಪ್ಪಳಕ್ಕೆ ಸಮಾಧಾನದ 4 ಒಳ್ಳೆ ಮಾತಾಡ್ಬೋದು, ಆದರೆ ನಿನ್ನ ನಂತರ ಆಳೋದು ನೋವಿನ ಜೊತೆ ನೀನೇ ದೀರ್ಘವಾದ ಪ್ರಯಾಣ ಮಾಡಬೇಕು ಮಗಳೇ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸಹನೆ, ಗುರಿ ಮುಟ್ತೀನಿ ಅನ್ನೋ ಛಲ. ನೋಡು ಮಗ, ಮಧ್ಯಾಹ್ನದಿಂದ ನೀನು ಏನೂ ತಿಂದಿಲ್ಲ, ಒಂದು ಲೋಟ ಹಾಲಾದ್ರೂ ಕುಡಿ ಮಗ. ನನಗ್ ಬೇಡ ಮಾವ. ಅಲ್ಲಪ್ಪ, ನಿನಗೋಸ್ಕರ ತಂದಿದ್ದೀನಿ, ನೀನೇ ಬೇಡ ಅಂದ್ರೆ ಹೆಂಗಪ್ಪ? ತಗೊಳಪ್ಪ, ಒಂಚೂರು ಕುಡಿಯಪ್ಪ. ನಿನ್ಗೆ ಇನ್ನೊಂದು ತಮಾಷೆ ಗೊತ್ತಾ? ಏನ್ ಮಾವ? ಈ ಹಾಲನ್ನು ಯಾರು ಮಾಡಿಕೊಟ್ರು ಅಂತ ನಿಂಗೆ ಗೊತ್ತಿಲ್ಲ. ನಿನಗೆ ಶೀತ ಆಗ್ಬಿಟ್ಟಿದೆ ಅಂತ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಒಂದು ಚಿಟಿಕೆ ಅರಶಿನ ಹಾಕಿ ಸ್ವಲ್ಪ ಹಸಿ ಶುಂಠಿ ಹಾಕಿ ಬಿಸಿ ಬಿಸಿ ತಗೊಂಡೋಗಿ ಕೊಡಿ ಅಂತ ಕೊಟ್ಟಿದ್ದಾರೆ. ಯಾರು? ಇನ್ಯಾರು? ನಿನ್ ಗಂಡ ಸಾಹೇಬ್ರ? ಹಾ, ನಿನ್ ಸಾಹೇಬ್ರಮ್ಮ. ಇನ್ನ ನನ್ನ ಮಗ ನನ್ನ ಸಾಹೇಬನ ಕಂಡ. ನಿಮ್ಮ ಅತ್ತೆ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾಳೆ. ಇವತ್ತು ನಿನ್ ಗಂಡನ ಕೈಯಿಂದ ನಿನ್ ಕುತ್ತಿಗೆಗೆ ಮಾಂಗಲ್ಯ ಧಾರಣೆ ಮಾಡಿಸ್ಬೇಕು ಅಂತ ಇದ್ಲು. ತಪ್ಪೋಯ್ತು.